ಒಬ್ಬಕ್ಕೆ ಅತ್ತಿ ಭಾಳ ಬೆರಿಕಿದ್ದು ಸುಮ್ಮ ಕುಂತಿದ್ಲು, ಸುಮ್ಮ ಕುತ್ತಕ್ಕೆ ಕುಂಡಿರ್ಬೇಕಿಲ್ಲ, ಕುರ್ಚಿ ಮ್ಯಾಗ ಕುಂತಿದ್ಲು. ಸೊಸಿ ಬಂದು ಏನು ಮಾಡಿದ್ಲು ಅಂದ್ರೆ ಕುರ್ಚಿ ಮ್ಯಾಗ ಹತ್ತಿ ಕೂತಿದ್ಲು, ಬಾಜು ಒಂದು ಮಣಿ ಇತ್ತು, ಸೊಸಿ ಒಂದು ಮಣಿ ಮೇಲೆ ಕೂತ್ಲು. ಅತ್ತಿ ಕುರ್ಚಿ ಮ್ಯಾಗ ಕೂತಾಳ, ಸುಮ್ಮ ಕುಂಡಿರ್ಬೇಕಲ್ಲ. ಆಕಿ ಮಣಿ ಮೇಲೆ ಮಗ್ಗಲೊಂದು ಕುರ್ಚಿ ಇತ್ತು ಖಾಲಿ, ಆದ್ರೆ ಸೊಸಿ ಕುಂಡ್ರಲಿಲ್ಲ ಪಾಪ ಅದು. ಯಾಕಂದ್ರೆ ಅತ್ತಿ ಸಮ ನಾವು ಕುಂಡ್ರಬಾರ್ದಲ್ಲ. ಈಗಿನ ಮಂದಿ ಏನ್ ಬಿಡ್ರಿ ಅತ್ತಿಕ್ಕಿತ್ತ ಮೇಲೆ ಆಕಿತ್ತ ತಲೆ ಮೇಲೆ ಕುಂಡಿರ್ತಾವ. ಆಗಿನ ಮಂದಿ ಹೇಳ್ತೀನಿ ನಾನು. ಬಾಜು ಕುರ್ಚಿನ ಇತ್ತು, ಕುಂಡ್ರಲಿಲ್ಲ. ಒಂದು ಕುಂಡ್ರು ಮಣಿ ಇತ್ತು, ಪೂಜಾಕ್ ಇಡ್ತಿರಲ್ಲ ಚೌಕಿ ಮಣಿ ಅಂತ, ಕುಂಡ್ರು ಮಣಿ ಇತ್ತು, ಅಲ್ಲಿ ಕೂತ್ಲು. ಇಲ್ಲೇ ಕೂತಿ ಕುರ್ಚಿ ಮೇಲೆ ಕುಂಡ್ರಬಾರ್ದು ಏನು ಅನ್ಲಿಕ್ಕೆ ಅತ್ತಿ ಸುಮ್ ಕುಂಡ್ರಬೇಕಲ್ಲ. ಅಂದ್ರೆ ಆಕಿ ಮನಸ್ಸು ನೋಡಕ್ ಈಕಿ ಆಕೆ ಅಂದ್ಲು, ಅತ್ತಿ ನೀವು ದೊಡ್ಡವ್ರಿ, ನೀವು ನಮ್ಮ ಅತ್ತೆದಿರಿ, ನನ್ನ ಗಂಡನ ಅವು ಅದಿರಿ, ದೊಡ್ಡವ್ರದಿರಿ, ವಯಸ್ಸಿನಾಗ ದೊಡ್ಡವ್ರದಿರಿ, ನಿಮ್ಮ ಸಮ ನಾವ್ ಹೆಂಗ್ ಕುಂಡಿರ್ಬೇಕ್ರಿ ಅತ್ತಿ, ತಪ್ಪಾಗುತ್ತದರಿ, ಅದಕ್ಕೆ ಒಂದಿಟ್ಟು ಕೆಳಗಾಗತ್ತಲ್ಲ ಇದು ಮಣಿ, ಅದಕ್ಕೆ ನಾ ಮಣಿ ಮ್ಯಾಗ ಕುಂತನಿ ಅನ್ಲಿಕ್ಕೆ. ಅತ್ತಿ ಇಟ್ಟು ತಿಳ್ಕೊಂಡು ಗಪ್ಪಿರ್ಬೇಕಲ್ಲ, ಕಿಮ್ಮತ್ತು ಕೊಟ್ಟಾಳಿಲ್ಲ, ಗೌರವ ಕೊಟ್ಟಾಳಿಲ್ಲ, ಅಟ್ಟು ಕೊಂಡಿರ್ಬೇಕಲ್ಲ ಸುಮ್. ಈಗೇನಂದ್ರಿ ಮತ್ತೆ ನೀ ಕೂತ್ ಮಣಿ ಮ್ಯಾಗ ನಾ ಕೂತ್ನಂದ್ರೆ ನೀ ಎಲ್ಲಿ ಕುಂಡಿರ್ತಿದ್ದಿ ಅವತ್ತು ಕೇಳಿದ್ಲಿ. ಆಕೆ ಅಂದ್ಲು, ಅತ್ತಿ ಮತ್ತ ನೀ ಅಕಸ್ಮಾತ್ ಮಣಿ ಮ್ಯಾಗ ಕುಂತಂದ್ರ, ನೀ ಮಣಿ ಮ್ಯಾಗ ಕುಂತಂದ್ರ ನಾ ಎಷ್ಟೋ ತಳಗ ನಿನಕಿಂತ ತಳಗ ಕೊಂಡಿರ್ಬೇಕಲ್ಲ, ನಾನು ಒಂದು ಚಾಪಿ, ಅವು ಸಣ್ಣ ಚಾಪಿ ಇರ್ತಾವ ಊಟ ಕೊಂಡ್ರು ಚಿಡ್ ಚಾಪಿ, ಆ ಚಾಪಿ ಹಾಸ್ಕೊತನು, ಚಾಪಿ ಮೇಲೆ ಕೊಂಡಿರ್ತನು. ಅಟ್ಟಕರ ಸುಮ್ ಕೊಂಡಿರ್ಬೇಕಲ್ಲ ಇದು ಮುದುಕಿ. ನಾನ ಚಾಪಿ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿ ಅತ್ ಕೇಳಿದ್ಲು. ಆಕೆ ಅಂದ್ಲು, ಮತ್ತೆ ನೀವು ಚಾಪಿ ಮ್ಯಾಗ ಕೂತ್ರ ನಾನು ನೆಲಕ್ಕೆ ಕುಂಡಿರ್ತನು, ನೀವು ಚಾಪಿ ಮ್ಯಾಗ ಕುಂಡ್ರಿ ಅಂದ್ಲು. ಇಟ್ಟು ಕರೆ ಸುಮ್ ಕೊಡ್ಬೇಕಿಲ್ಲ. ನಾನ ನೆಲ ಕೂತರ ನೀ ಎಲ್ಲಿ ಕುಂಡಿರ್ತಿ ಅತ್ತ ಇದು ಮುದುಕಿ. ನಾನ ನೆಲ ಕೂತ್ನಂದ್ರೆ ನೀ ಎಲ್ಲಿ ಕುಂಡಿರ್ತಿ ಅಂದ ಕೂಡಲೇ ಆಕೆ ಅಲ್ಲೂ ಸೊಸಿ ಬೆರಿಕೆ ಭಾಳ ಇದ್ದಡ್ರೆ ಇನ್ಕತ್ ಬೆರಿಕೆ ಅಂದ್ರೆ ಏನು, ಮತ್ತೆ ಇನ್ಕತ್ತಕ್ಕೆ ಆಕೆ ತಡ್ಕೊಂಡದ್ದ ಹೆಚ್ಚಲ್ಲ. ಕುರ್ಚಿ ಮ್ಯಾಗಿಂದ ಮಣಿಗೆ ಬಾಂದ್ಲು, ಮಣಿ ಮ್ಯಾಗಿಂದ ಚಾಪಿಗೆ ಬಾಂದ್ಲು, ಚಾಪಿ ಮ್ಯಾಗಿಂದ ಕೆಳಗೆ ನೆಲಕ್ಕೆ ಕೂತಾಳೀಗ. ಇನ್ನೂ ಬಿಡುವಾಳಿಕಿ, ನಾನ ನೆಲಕ್ಕೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿ ಅಂದ್ಲು. ಆಕೆಗೆ ಸಿಟ್ಟು ಬಂತು, 3 ಮೊಳ ತೆಗಿತನು, ತೆಗನ್ಯಾಗ ಕುಂಡಿರ್ತನ ಅಂದ್ಲಿಕ್ಕಿ. ಯಾರು ಸೊಸಿ. ನೀ ನೆಲಕ್ಕೆ ಕೂತಂದ್ರ 3 ಮೊಳ ತೆಗುತ್ತನ, ಆ ತೆಗನೇ ಕುಂಡಿರ್ತಾನ ಅಂದ್ಲಿಕ್ಕೆ ಶೆಟ್ಟು ಬಂದು. ಆ ತಿಟ್ಟಕರ ಗಪ್ ಕೊಂಡಿರ್ಬೇಕಿಲ್ಲ, ಆ ತಿಟ್ಟಕರ ಗಪ್ ಕೊಂಡಿರ್ಬೇಕಲ್ಲ. ಆಗ ಅತ್ತಿ ಏನತ್ತಂದ್ರ ನಾನ ತೆಗನೆ ಕೂತ್ರ ನೀ ಏನ್ ಮಾಡ್ತೀಯ ಅಂದ್ಲು. ಶೆಟ್ಟು ಬತ್ರಿ ಸೊಸಿಗೆ, ನೀನಾಗೆ ತೆಗನೆ ಕೂತಂದ್ರ ಗರ ಬರ ಮುಚ್ಚುತ್ತನು, ಮ್ಯಾಲೊಂದು ಕಲ್ಲು ಇಡ್ತನು, ಅದ್ರ ಮ್ಯಾಗ ನಾ ಕುಂಡಿರ್ತಾನ ಅಂತ. ಮತ್ತೆ ಏನು ಮಾಡ್ಬೇಕ್ರಿ ಪಾಪ ಸೊಸಿ. ಕಾರಣ ಏನು ಅಂತಂದ್ರೆ ನಾವು ಅತ್ತಿ ಸೊಸಿ, ಅಣ್ಣ ತಮ್ಮ, ಅಪ್ಪ ಮಗಳು, ಅಪ್ಪ ಮಗ, ಗಂಡ ಹೆಂಡತಿ ಮನಿಯೊಳಗೆ ಹೆಂಗೆ ಬದುಕಬೇಕಂತಂದ್ರೆ ಯಾರಿಗೂ ಎಂದೂ ಒಂದು ಈಟು ಮನಸ್ಸಿಗೆ ನೋವಾಗಿರಬಾರ್ದು, ದುಃಖ ಬಂದಿರಬಾರ್ದು. ಆ ರೀತಿಯೊಳಗೆ ನಾವು ಬದುಕಲಿಕ್ಕೆ ಕಲಿಬೇಕು. ಬಸವಣ್ಣವ್ರೇನಪ್ಪಾ ಅಂತಂದ್ರ ಎಂಥ ಅವ್ರ ಗಂಡ ಹೆಂಡತಿ ಹೆಂಗಿದ್ರಂದ್ರೆ, ನೀವು ಬಸವಣ್ಣವ್ರು ಎಷ್ಟು ಸುಂದರವಾದ ಬದುಕು ಬಸವಣ್ಣವ್ರದ್ದು ತಾಯಂದಿರ. ಈ ಜನಸಾಗರವನ್ನು ದಾಟುವುದಂದ್ರೆ ಅಷ್ಟು ಸರಳಲ್ಲ. ಜನ ಏನರ ಒಂದು ಅನ್ನತಾರ. ಅದಕ್ಕೆ ಅಕ್ಕಮಾದೇವಿ ಹೇಳಿದ್ಲು ಏನಂತಂದ್ರ, ಅಕ್ಕಮಾದೇವಿ ಅಂತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು. ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ. ನಾವಿಲ್ಲಿ ಹುಟ್ಟಿವಂದ್ರ ಒಬ್ರು ಸ್ತುತಿ ಮಾಡವ್ರೆ, ಒಬ್ರು ನಿಂದ ಮಾಡವ್ರೆ. ಅವ್ರ ನಿಂದಾರ ಮಾಡೋರಕದ, ಅವ್ರ ಸ್ತುತಿಯರ ಮಾಡೋರಕತ್ತ. ನಿಂದ ಮಾಡ್ತಾರಂತ ನೀವು ಹಿಗ್ಬೇಡ್ರಿ, ನಿಂದ ಮಾಡ್ತಾರಂತ ನೀವು ಕುಗ್ಬೇಡ್ರಿ. ಅವ್ರು ಸ್ತುತಿ ಮಾಡ್ತಾರಂತ ನೀವು ಹಿಗ್ಬೇಡ್ರಿ. ನೀವು ಹೆಂಗದೆ, ಅವರು ಒಮ್ಮೆ ಸ್ತುತಿ ಮಾಡ್ತಾರ ಸಾಯ್ ಹೊಡಿಲಾಕ, ಬಸವಣ್ಣನನ್ನ ಸಾಯ್ ಹೊಡಿಲಾಕ, ಬಸವಣ್ಣನನ್ನ ಊರು ಬಿಟ್ಟು ಕಳ್ಸಾಕ, ಬಸವಣ್ಣನನ್ನ ಸರ್ವನಾಶ ಮಾಡಾಕ ಕೊಂಡಿ ಮಂಚನ್ನ ಒಂದು ಟೀಮ್ ತಯಾರು ಮಾಡಿದ್ದ. ಒಟ್ಟೆ ಇಲ್ಲಿ ನಿಂದಿರುಗೂಡಬಾರದು ಅಂತ ತಿಳ್ಕೊಂಡು ಅಷ್ಟು ಹೊಟ್ಟೆ ಕಿಚ್ಚು ಮಾಡ್ತಿದ್ದ. ಯಾಕಂದ್ರ ಆ ಪ್ರಧಾನ ಮಂತ್ರಿ ಸೀಟ ಯಾರಿಗೆ ಬರ್ಬೇಕಾಗಿತ್ತಂದ್ರ ಕೊಂಡಿ ಮಂಚನ್ನಗೆ ಬರ್ಬೇಕಾಗಿತ್ತದು. ಬಲದೇವ ಮಂತ್ರಿ ಸತ್ತ ನಂತರ ಕೊಂಡಿ ಮಂಚನ್ನಂದೇ ಹೆಸರಿತ್ತು. ಆದ್ರ ಬಸವಣ್ಣ ಅವತಾರಿ ಪುರುಷ. ಅವನ ಕಾರ್ಯಕ್ಷೇತ್ರವನ್ನ, ಅವನ
ಪ್ರಾಮಾಣಿಕತನದ ವ್ಯವಸ್ಥೆಯನ್ನು ನೋಡಿ ಬಿಜ್ಜಳ ರಾಜ ಅವನ ಮಂತ್ರಿ ಪದವಿಗೆ ಯಾವಾಗ ನೇಮಕ ಮಾಡಿದ ಅವತ್ತಿವನಲ್ಲಿ ದ್ವೇಷ ಪ್ರಾರಂಭ ಆಯಿತು. ದ್ವೇಷ ಪ್ರಾರಂಭ ಆಯಿತು. ನಿಮ್ಗೆ ಗೊತ್ತಿರಬೇಕು, ದ್ವೇಷದಿಂದ ಒಬ್ಬನನ್ನ ಸೋಲಿಸಬಹುದು, ದ್ವೇಷದಿಂದ ಒಬ್ಬನನ್ನ ಸೋಲಿಸಬಹುದು, ಆದ್ರೆ ಪ್ರೀತಿಯಿಂದ 1000 ಮಂದಿನ ಗೆಲ್ಲಬಹುದು. ಪ್ರೀತಿಯಿಂದ 1000 ಮಂದಿನ ಗೆಲ್ಲಬಹುದು. ದ್ವೇಷದಿಂದ ಒಬ್ಬನ್ನ ಸೋಲಿಸಕ್ಕಾಗಬಹುದು, ಆದ್ರೆ 1000 ಮಂದಿನ ಗೆಲ್ಲಬೇಕಾದ್ರೆ ದ್ವೇಷದಿಂದ ಸಾಧ್ಯ ಆಗೋದಿಲ್ಲ, ಪ್ರೀತಿಯಿಂದ ಮಾತ್ರ ಸಾಧ್ಯ ಆಗುತ್ತದೆ. ಕೊಂಡಿ ಮನುಷ್ಯನ ದ್ವೇಷವನ್ನು ಸಾಧಿಸಿ ಏನ್ ಮಾಡ್ಬೇಕಂತಂದ್ರೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ. ಅವತ್ತು ಅವನೊಬ್ಬನೇ ಇದ್ದ ಕೊಂಡಿ ಮಂಚನ್, ಇವತ್ತು 1000 ಮಂದಿ. ನಿಮ್ಗೆ ಗೊತ್ತಿರಬೇಕು, ಮಹಾಭಾರತವನ್ನ ನೀವು ಹುಡುಕಿ ನೋಡಿದರ, ಮಹಾಭಾರತವನ್ನ ನೀವು ಓದಿದರ, ಮಹಾಭಾರತದೊಳಗ ಕೆಟ್ಟ ಮನುಷ್ಯ ಸಿಗಾವ್ ಒಬ್ಬನೇ. ಯಾರು? ದುರ್ಯೋಧನ. ಮಹಾಭಾರತದೊಳಗ ಕೆಟ್ಟ ಮನುಷ್ಯ ದುರ್ಯೋಧನ ಒಬ್ಬನೇ. ಆದ್ರ ಇವತ್ತು ನೀವು ಹುಡುಕಾಡಿದ್ರ ಮಣಿಗೊಬ್ಬ ದುರ್ಯೋಧನ ಸಿಗುತ್ತಾನ, ಮಣಿಗೊಬ್ಬ ದುರ್ಯೋಧನ ಸಿಗುತ್ತಾನ. ಇನ್ನೊಬ್ಬರ ಆಸ್ತಿಯನ್ನು ನುಂಗವನಿಗೆ ದುರ್ಯೋಧನ ಅಂತ ಕರೀತಾರೆ. ದುರ್ಯೋಧನ ಕೆಟ್ಟ ಅಂತ ನಾವೆಲ್ಲ ಯಾಕಂತೀವಂದ್ರ, ಅಣ್ಣತಮ್ಮರಿಗೆ ಪಾಲ ಕೊಡ್ಲಿಲ್ಲ, ಪಾಂಡವರಿಗೆ ಪಾಲ ಕೊಡ್ಲಿಲ್ಲ, ಅಣ್ಣತಮ್ಮರ ಸಹೋದರ ಆಸ್ತಿಯನ್ನು ನುಂಗಿ ನೀರು ಕುಡದ, ಅವರನ್ನು ಸೋಲಿಸಿ ಕಾಡಿಗೆ ವನವಾಸಕ್ಕೆ ಕಳಿಸಿದ, ಮತ್ತು ಪಾಂಡವರ ಧರ್ಮ ಪತ್ನಿಯನ್ನ ದ್ರೌಪದಿಯನ್ನ ತಂದು 1000 ಸಭೆಯೊಳಗ, ಪುರುಷರ ಸಭೆಯೊಳಗ ಸೀರಿಸೆಳೆದಲ್ಲ, ಅವ ಇನ್ನೊಬ್ಬರ ಆಸ್ತಿಯನ್ನು ಡಬ್ ಹಾಕಿದವ, ಇನ್ನೊಬ್ಬರ ಆಸ್ತಿಯನ್ನು ನುಂಗಿದವ ದುರ್ಯೋಧನ. ಅವ ಕೆಟ್ಟಂತೀವಿ, ಆದ್ರ ಮಹಾಭಾರತದೊಳಗೆ ಹುಡುಕಾಡಿದ್ರ ದುರ್ಯೋಧನ ಒಬ್ಬನೇ ಸಿಗುತ್ತಾನ. ಈ ಕಲಿಯುಗದೊಳಗೆ ಹುಡುಕಾಡಿದ್ರ ಮಣಿಗೊಬ್ಬ ದುರ್ಯೋಧನರದಾರ, ಮಣಿಗೊಬ್ಬ ರಾವಣಗಳದಾರ. ರಾವಣ ಯಾರಿಗಂತೀರಿ? ಶ್ರೀರಾಮಚಂದ್ರನ ಹೆಂಡತಿಯನ್ನು ತಗೊಂಡು ಬಂದ, ಪರಸ್ತ್ರೀಯರನ್ನು ಮುಟ್ಟಿದಲ್ಲ, ಅವನೇ ರಾವಣ. ಇವತ್ತು ಈ ದೇಶದೊಳಗ, ಈ ರಾಜ್ಯದೊಳಗ ಎಷ್ಟು ಮಂದಿ ರಾವಣರಿಲ್ಲ, ಎಷ್ಟು ಮಂದಿ ದುರ್ಯೋಧನರಿಲ್ಲ, ಎಷ್ಟು ಮಂದಿ ಶಕುನಿಗಳಿಲ್ಲ, ಎಷ್ಟು ಮಂದಿ ಕೊಂಡಿ ಮಂಚನ್ನಂತವರಿಲ್ಲ. ಅವರೆಲ್ಲರೂ ಅವ್ರಿಗೆ ಗೊತ್ತಾಗಬೇಕು ಏನಂತಂದ್ರ, ರಾವಣ ಅಂಥವನೇ ಉಳಿದಿಲ್ಲ. ಅವ ಮಾಡಿದ ಪಾಪಕ್ಕ ಅವನ ರಾಜ್ಯವೇ ಸರ್ವನಾಶ ಆಗಿ ಹೋಯಿತು. ಇವತ್ತಿನ ದುರ್ಯೋಧನ ಉಳಿತಾನೇನ್ರಿ? ಇವತ್ತಿನ ರಾವಣ ಉಳಿತಾನೇನ್ರಿ? ಉಳಿಯೋದಿಲ್ಲ. ಅದಕ್ಕೆ ನಾವೊಂದು ವಚನ ಬರೆದಿದ್, ನಾನೊಂದು ಶಿವಯೋಗಿ ವಚನಗಳು ಅಂತ ಪುಸ್ತಕ ಬರೆದಿದ್ದೀವಿ. ಅದರೊಳಗೆ ಒಂದು ವಚನ ಬರೆದಿನಿ ನಾನು. ಏನಂತಂದ್ರ ಅದ್ರ ಯಾರು ತಪ್ಪು ತಿಳ್ಕೋಬಾರ್ದು. ನಾವು ಮಾತಾಡೋದು ಬಿಡಿ ಇಲ್ದನ ಮಾತಾಡ್ತೀವಿ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಬರವಣಿಗೆ ಒಳಗೂ ಹಂಗೆ ಬರಿತೀವಿ. ರಾಮಾಯಣದ ರಾವಣನೊಬ್ಬನೇ ಅಂದು, ರಾಮಾಯಣದ ರಾವಣನೊಬ್ಬನೇ ಅಂದು, ಕಾಮಾಯಣದ ಕೋಟಿ ರಾವಣರಿಂದು, ಕಾಮಾಯಣದ ಕೋಟಿ ರಾವಣರಿಂದು. ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಗೋಮುಖದ ವ್ಯಾಘ್ರಗಳು ಶಿವಯೋಗಿ. ಇವತ್ತಿನ ಜನ ಹೆಂಗದಾರಂದ್ರ ಮ್ಯಾಲ ನೋಡಾಕ ಆಕಳಗತೆ ಕಾಂತಾರ, ಆದ್ರ ಅವ್ರ ಒಳಗಿರ್ತಕ್ಕಂಥ ಗುಣ ಎಂತಾವಂತಂದ್ರ ಹುಲಿ ಗುಣ ಅದಾವ. ಭಾಳ ಎಚ್ಚರಲೆ ಬಾಳೆ ಮಾಡ್ಬೇಕು ನಾವೆಲ್ಲ, ಭಾಳ ಎಚ್ಚರಲೆ ಬಾಳೆ ಮಾಡ್ಬೇಕ ನಾವೆಲ್ಲ. ಇವತ್ತಿನ ದಿನಮಾನದೊಳಗ ಇವ್ ನಮ್ಮವದಾನ, ಇವ್ ನಮ್ಮ ಸಂಬಂಧಿಕದಾನ, ಇವ್ ನಮ್ಮ ಕಾಕ ಅದಾನ, ಇವ್ ನಮ್ಮ ಊರಿನವದಾನ, ಇವ್ ನಮ್ಮ ಸಮಾಜದವದಾನ ಅಂತ ತಿಳ್ಕೊಂಡು ಪೂರ್ಣ ಪ್ರಮಾಣದೊಳಗೆ ಯಾರ ಮ್ಯಾಗೂ ವಿಶ್ವಾಸ ಇಡ್ಲಾರದಂತ ವ್ಯವಸ್ಥೆ ಇವತ್ತಿನ ಕಾಲದೊಳಗದ. ಜಗತ್ತಿನೊಳಗೆ ವಿಶ್ವಾಸ ಘಾತುಕರೇ ಜಾಸ್ತಿ ಅದಾರ ಇವತ್ತಿನ ಕಾಲದೊಳಗೆ. ವಿಶ್ವಾಸವನ್ನು ಉಳಿಸಿಕೊಳ್ತಕ್ಕಂಥ ಜನ ಯಾರೂ ಇಲ್ಲ. ನೀವು ಬೇಕಾದ್ರೆ ಯಾರಿಗಾದ್ರೂ ಉಪಕಾರ ಮಾಡಿರ್ತೀರಿ, ನೀವು ಯಾರಿಗಾದ್ರೂ ಸಹಾಯ ಮಾಡಿರ್ತೀರಿ. ಈ ರಾಜಕೀಯ ವ್ಯಕ್ತಿಗಳ ಹತ್ತಕ್ಕೆ ನೋಡ್ಬೇಕು, ಅವ್ರಿಗೆಲ್ಲ ಬಹಳ ಅನುಭವ ಇರ್ತದ. ಒಂದು ಕೆಲಸ ತಗೊಂಡು ಅವ್ರ ತೆಗ್ರಿ ಅಂತಾರಲ್ಲ, ಅದನ್ನ ಹದಿಗೆಡಿಸಿದವರು, ರಾಜಕೀಯ ಮನುಷ್ಯನ ಹದಿಗೆಡಿಸಿದವರು ಬೇರೆ ಯಾರು ಅಲ್ಲ, ನಾವೇ ಹದಿಗೆಡಿಸ್ತೀವಿ ಅವ್ರನ್ನ. ಅವರನ್ನ ಪ್ರಾಮಾಣಿಕರನ್ನಾಗಿ ಇರಾಕ ನಮ್ಮ ಮಂದಿ ಬಿಡಂಗೇ ಇಲ್ಲ. ಉದಾಹರಣೆ, ಅವ ಒಂದು ಕ್ಷೇತ್ರಕ್ಕೆ ನಿಂತ ಅಂತಂದ್ರೆ ನಮ್ಮ ಮನೆಗೆ ಬಂದು
ಹೋಟಿಗೆ ಪಾಸ್ 1000 ಕೊಟ್ರೆ ಅಟ್ಟ ನಾವು ಹೋಟ್ ಹಾಕ್ತೀವಿ, ಇಲ್ಲ ಅಂದ್ರೆ ಹೋಟ ಹಾಕಂಗಿಲ್ಲ. ಒಂದು ಹೋಟಿಗೆ 5,000 ರೂಪಾಯಿ ನಿಮಗೆ ಕೊಟ್ಟು ಮತಕ್ಷೇತ್ರದ ತುಂಬ ಹೋಟಿಗೆ 5,000 ರೂಪಾಯಿ ಕೊಟ್ಟು ಅವನ್ನೆಲ್ಲ ಅಳಗಾಲ ಮಾಡ್ಕೊಂಡು ಅವ ಯಾಕೆ ಸುಮ್ಕೊಂಡಿರ್ತಾನ್ರಿ? ಅವ ಸರ್ಕಾರಗಳ ಅಳಗಾಲ ಮಾಡಕತ್ತಾನ. ಅದನ್ನ ಕಲಿಸಿದವ್ರು ಯಾರು? ನಾವೇ. ಪ್ರತಿ ಮಣಿಯವ್ರು ನಾವೆಲ್ಲ. ನಮ್ಮ ಹೋಟು ನಮ್ಮ ಹಕ್ಕು. ಅದು ನಮ್ಮ ಕೊಳ್ಳದ ಲಿಂಗ ಎಷ್ಟು ನಮಗ ಪ್ರಾಮುಖ್ಯತೆ ಅದಲ್ಲ, ಅಷ್ಟೇ ನಮ್ಮ ಕೈ ಒಳಗಿನ ಹೋಟು ಅಟ್ಟ ಪ್ರಾಮುಖ್ಯ ಅದ. ಅದನ್ನು ಮಾರ್ಕೋಬಾರದು, ಅದನ್ನು ರೊಕ್ಕಕ್ಕೆ ಹಾಕೊಡಬಾರದು. ಅದನ್ನ ಹೆಂಗಂತಂದ್ರ ಪ್ರಾಮಾಣಿಕತನದಿಂದ ಯೋಗ್ಯವಾದ ವ್ಯಕ್ತಿಗೆ ನಾವು ಕೊಟ್ಟು ಬಿಡಬೇಕು. ಆದ್ರೆ ಅದನ್ನು ಕೊಟ್ಟು ಕೆಲಸ ಕೇಳ್ರಿ. ರೊಕ್ಕ ನಾವು ಮೊದಲ ತಗೊಂಡಿವಂದ್ರ ಅವ ಮತ್ತೆ ಅದಕ್ಕೆ ಗಂಟು ಬೀಳ್ತಾನಂದ್ರ ನಮ್ಮನ್ನು ಯಾವುದೋ ರೀತಿ ನಾಶ ಮಾಡತಾನೆ. ಸರ್ಕಾರಕ್ಕೆ ಅವನು ವಜ್ಜೆ ಆಗಿಕೊಂಡಿರ್ತಾನೆ. ಆ ನಂತರ ಅವನತ್ತಕ್ಕೆ ಹೋಗಿರ್ತೀವಿ, ಸಾಹೇಬ್ರ ನಮ್ದು ಇದೊಂದು ಕೆಲಸ ಆಗ್ಬೇಕ್ರಿ, ಸಾಹೇಬ್ರ ಇದೊಂದು ಕೆಲಸ ಆಗ್ಬೇಕ್ರಿ, ಬಹಳ ಒಳ್ಳೆ ಪ್ರಾಮಾಣಿಕತನದಿಂದ ನಮ್ಮ ಮತಕ್ಷೇತ್ರ ಮನುಷ್ಯ ಅದಾನಂತ ತಿಳ್ಕೊಂಡ ಅವಾಗ ನಾವು ಮಾಡ್ತೀವಿ. ಆ ರಾಜಕೀಯ ಮನುಷ್ಯ ಅವ ಒಳ್ಳೇದು ಮಾಡ್ತಾನ. ಆದ್ರೆ 3ನೇ ದಿವಸಕ್ಕೆ ಈ ರಾಜಕೀಯ ಮನುಷ್ಯ ಯಾರಿಗೆ ಒಳ್ಳೇದು ಮಾಡ್ಯಾನ ಅವನ ವಿರೋಧ ಪಕ್ಷದಾಗ ಇರ್ತಾನ. ಪಾಪ ಏನ್ ಮಾಡ್ಬೇಕಿವ ರಾಜಕೀಯ ವ್ಯಕ್ತಿ, ಏನ್ ಮಾಡ್ಬೇಕು? ಆದರೆ ರಾಜಕೀಯ ಮುಂದಾಳತ್ವವಿರತಕ್ಕಂಥ ವ್ಯಕ್ತಿಗಳನ್ನ ಪ್ರಾಮಾಣಿಕರನ್ನಾಗಿ ನಾವು ಬಿಡಬೇಕು. ಅವ್ರನ್ನ ಅಷ್ಟು ಮೀರಿ ಅವ ಮಾಡ್ತಿದ್ದ ಅಂದ್ರ ಅವಂಗ ಹೋಟ್ ಹಾಕ್ಬೇಡ್ರಿ. ಆ ರೀತಿಯೊಳಗ ನಾವೇನ್ಪ ಅಂತಂದ್ರೆ ನಾವು ಹೆಂಗ ಪ್ರಾಮಾಣಿಕರಾಗಿ ಇರಬೇಕು ಅನ್ನೋದನ್ನ ಕಲಿತುಕೊಳ್ಬೇಕು. ಪುಣ್ಯಾತ್ಮರೇ, ಕೊಂಡಿ ಮಂಚನ್ನ ಸರ್ವನಾಶ ಮಾಡ್ಬೇಕಂತ ತಿಳ್ಕೊಂಡು ಸಾಕಷ್ಟು ಟೀಮ್ ಕಟ್ಟಿದ. ಅವರನ್ನು ಕೊನೆಗೇನಪ್ಪ ಅಂತಂದ್ರ ಏನೂ ಮಾಡಲಿಕ್ಕಾಗಲಿಲ್ಲ. ಬಸವಣ್ಣವರು ಏನು ಕಲ್ಪನೆಯನ್ನು ಕಟ್ಟಿಕೊಂಡಿದ್ದರಲ್ಲ ಅದನ್ನು ಸಾಧಿಸಿಬಿಟ್ರು. ಜನ ಅಷ್ಟು ಸರಳಿಲ್ಲ. ಅದಕ್ಕೆ ಕೆಲವೊಬ್ರು ಅಂತಾರ, ಬಸವಣ್ಣಗ ಆಗಿಲ್ರಿ ತಿದ್ದಕ, ನೀವೇನ್ ದೊಡ್ಡವರು ಅಂತಿರ್ತಾರ. ಆದ್ರ ಬಸವಣ್ಣಗ ತಿದ್ದಕ್ ಆಗಿಲ್ಲ ಅಂತ ಯಾವ ಮನುಷ್ಯನು ಹೇಳಬಾರದು. ಬಸವಣ್ಣನವರು ಸಮಾಜವನ್ನು ತಿದ್ದಿದಷ್ಟು ಜಗತ್ತಿನೊಳಗೆ ಇನ್ನು ಯಾವ ಮಹಾತ್ಮನೂ ತಿದ್ದಿಲ್ಲ. ಬಸವಣ್ಣ ಅಷ್ಟು ಸಮಾಜವನ್ನ ಒಳ್ಳೆಯ ರೀತಿಯಿಂದ ಸಂದೇಶ ಕೊಟ್ಟಿದ್ದಾನೆ. ಲಿಂಗದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು? ಕಾಯಕದ ಸಿದ್ಧಾಂತವನ್ನು ಕೊಟ್ಟವರು ಯಾರು? ದಾಸೋಹದ ಸಿದ್ಧಾಂತವನ್ನು ಕೊಟ್ಟವರು ಯಾರು? ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟವರು ಯಾರು? ಬಸವಣ್ಣ. ಅವನ ಸಾಧನೆ, ಅವನ ವಚನಗಳು, ಅವನ ಬದುಕು ಜಗತ್ತಿಗೆ ಆದರ್ಶನೀಯವಾಗಿರತಕ್ಕಂಥ ಬದುಕು ಬಸವಣ್ಣವ್ರು. ಆದರೆ ಪೂರ್ಣ ಪ್ರಮಾಣದೊಳಗ ಬಸವಣ್ಣನವರನ್ನ ಬಿಡ್ಲಿಲ್ಲ, ಕಟ್ಟಿ ಹಾಕಿದರು. ಬಸವಣ್ಣನವರನ್ನು ಕಟ್ಟಿ ಹಾಕಿದರು. ಬಸವಣ್ಣನವರನ್ನು ಜಗ್ಗಿ ಹಿಡಿದರು. ಸಂಪೂರ್ಣವಾಗಿ ಅವ್ರನ್ನ ಬಿಟ್ಟಿದ್ರೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತಿದ್ದ ಬಸವಣ್ಣ, ಇಡೀ ವಿಶ್ವವನ್ನೇ. ಆದರೆ ಈ ಸಮಾಜ ಅವನ್ ಬಿಡ್ಲಿಲ್ಲ. ಈ ಸಮಾಜ ಎಂಥದ್ದು ಅಂತಂದ್ರೆ, ಏಸು ಕ್ರೈಸ್ತನಿಗೆ ಸಿಲುಬೆಗೆ ಏರಿಸಿದ ಜನ ನಮ್ ಜನ. ಏಸು ಕ್ರೈಸ್ತನಿಗೆ ಸಿಲುಬೆಗೆ ಏರಿಸಿದವರು, ಸಾಕ್ರೆಟಿಸನಿಗೆ ವಿಷ ಹಾಕಿದವರು ಈ ಜನ. ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟವರು ಈ ಜನ. ಬಸವಣ್ಣನವರನ್ನ ಸಾಕಷ್ಟು ನೋವು ಕೊಟ್ಟವರು ಈ ಜನ. ಆದ್ದರಿಂದ ಈ ಜನರ ಮಧ್ಯದೊಳಗೆ ಪಾರಾಗಿ ಹೋಗುವುದು ಅಷ್ಟು ಸರಳಲ್ಲ. ಅದಕ್ಕೆ ಒಬ್ಬೊಬ್ರು ಹೇಳ್ತಿರ್ತಾರೆ ನೋಡ್ರಿ, ಏನಂತಂದ್ರ ಈ ಜಗತ್ತಿನೊಳಗೆ 3 ಸಾಗರ ಅದಾವಂತ. ಈ ಜಗತ್ತಿನೊಳಗೆ 3 ಸಾಗರ ಅದಾವಂತ. ಅವು ಯಾವ ಅಂತಂದ್ರ, ಒಂದು ಜನಸಾಗರ, ಇನ್ನೊಂದು ಜಲಸಾಗರ, 3ನೇದ್ದು ಜನಸಾಗರ. ಜನಸಾಗರ, ಭವಸಾಗರ, 3 ಸಾಗರಗಳು. ಭವಸಾಗರವನ್ನು ದಾಟಬಹುದು ಹೆಂಗಂತಂದ್ರೆ, ಒಬ್ಬ ಯೋಗ್ಯವಾದ ಗುರುವಿಗೆ ಶರಣಾಗತಿಯಾಗಿ ದೀಕ್ಷೆಯನ್ನು ತೆಗೆದುಕೊಂಡು ಶಾಸ್ತ್ರವನ್ನು ಕೇಳಿ ಮುಕ್ತನಾಗಿ ಭವಸಾಗರವನ್ನು ದಾಟಬಹುದು. ಜಲಸಾಗರವನ್ನು ದಾಟಬಹುದು. ಹಡಗಿನ ಮೂಲಕ, ನಾವಿನ ಮೂಲಕ, ಬೋಟದ ಮೂಲಕ ನಾವು ನಾವಿನೊಳಗೆ ಹತ್ತಿ ಜಲಸಾಗರವನ್ನು ದಾಟಬಹುದು. ಆದರೆ ಈ ಜನಸಾಗರವನ್ನು ದಾಟುವುದು ಅಷ್ಟು ಸರಳಲ್ಲ. ಈ ಜನಸಾಗರವನ್ನು ದಾಟುವುದು ಅಷ್ಟು ಸರಳಲ್ಲ. ಒಬ್ಬ ಹೆಣ್ಣುಮಗಳ ಮನೆಯೊಳಗೆ ಗಂಡ ಸತ್ತ ನಂತರ ಹೆಂಗಿದ್ರು ಅಂತಾರ್ರಿ ಜನ. ಸುಮ್ಕೊಂಡ್ರಂಗಿಲ್ಲ, ಮನ್ಯಾಗ ಸುಮ್ಮನೆ ಕೂತ್ರು ಒಂದು ಅಂತಾರ.
ಯಾರು ಕೂಡ ಮಾತಾಡಿದ್ರು ಒಂದಂತಾರ, ಹೊರಗೆ ಹೋದ್ರೆ ಒಂದಂತಾರ. ಹೆಂಗೆ ಬಾಳೆ ಮಾಡ್ಬೇಕು? ಹೆಂಗೆ ಬಾಳೆ ಮಾಡ್ಬೇಕು? ಏನು ಮಾತಾಡಿದ್ರು ನೋಡ್ರಿ, ಒಂದಿಟ್ಟು ಭಾಳ ಮಂದಿ ಏನು ಕೇಂದ್ರ ಅಂತಾರಪ್ಪ ಅಂತ ತಿಳ್ಕೊಂಡು ಸ್ವಲ್ಪ ನೀ ಎಲ್ಲಿ ಅವ್ರ ಕೂಡ ಅಂತ ತಿಳ್ಕೊಂಡು ಬಾಗ್ ಅಡ್ಡಾಡು. ಏನು ಡೂಗ ಆಗೈತೆ ನಾವು, ಡೂಗ 40 ವರ್ಷದ ಹುಡುಗದಾನ, ಏನು ಬಾಗ್ ಅಡ್ಡಾಡ್ತತಿ ಡೂಗ ಡೂಗ. ಏನು ದೇವ್ರ ಒಂದಿಟ್ಟು ಶಕ್ತಿ ಕೊಟ್ಟಾನಿಲ್ಲೋ ಅಂತಾರ ಬಾಗ್ ಅಡ್ಡಾಡಿದ್ರ. ಇನ್ನು ಹಿಂಗ ಅಂತಾರ ಬಾ ಅಂತ ತಿಳ್ಕೊಂಡು ಒಂದಿಟ್ಟು ಹಿಂಗ ಅಡ್ಡಾಡು. ಏನು ಶಟದನ್ರಿ ಅವ, ಏನು ಹೇಳಕ ಬೇಡ್ರಿ, ಒಟ್ಟ ಎದಿ ಉಬಿಸಿ ಅಡ್ಡಾಡ್ತಾನೆ, ಯಾರು ಕಾಣಂಗಿಲ್ಲ ಅವನ ಕಣ್ಣಿಗೆ. ಹಿಂಗಂತಾರ. ಏನ್ ಮಾಡ್ತೀರಿ? ಬಾಗ ಅಡ್ಡಾಡಿದ್ರ ಒಂದಂತಾರ, ಸ್ವಲ್ಪ ಹಿಂಗ ಮಾಡಿ ಅಡ್ಡಾಡಿದ್ರ ಹಂಗಂತಾರ. ಈ ಜನರ ಮಧ್ಯದೊಳಗೆ ಪಾರ ಹಾಯ್ದು ಬಹಳ ಕಷ್ಟ. ಅತ್ತಿ ಮನ್ಯಾಗ ನೋಡಿ ನೀವು, ಅತ್ತಿಗೆ ಒಂದಿಟ್ಟು ಸುಧಾರಿಸಿ ಚಂದ ಮಾತಾಡಿದ್ರ ಅಂತಾಳಕ್ಕೆ ಏನೋ ಬಂಗಾರಿಸ್ಕೊಳಕ್ ಮಾಡಕತ್ತಾಳೆ. ಆಮೇಲೆ ನನ್ನ ಕಡೆ ಅತ್ತಿ ಆರಾಮದಿರೇನ್ರಿ, ಅತ್ತಿ ಚಾ ಮಾಡಿಕೊಡ್ಲೇನ್ರಿ, ಅತ್ತಿ ಉಪ್ಪಿಟ್ಟು ಮಾಡಿಕೊಡ್ಲೇನ್ರಿ, ಅತ್ತಿ ನಾಷ್ಟ ಮಾಡಿಕೊಡ್ಲೇನ್ರಿ, ಹಾಸಿಗೆ ಹಾಸಲ್ರಿ, ಕೈ ಒತ್ತಲ್ರಿ, ಕಾಲು ಒತ್ತಲ್ರಿ. ಇಷ್ಟನ್ನಾಗ ಹತ್ತು ಎಲ್ಲಿ ಮಕ್ಕೊಂಡ ಕುತ್ತಿಗೆನ ಒತ್ತಾಳೆ ಆಂಬಲಿಕ್ಕಿ. ಮತ್ತೆ ಎಂದೂ ಇಲ್ಲಕ್ಕಿ ಕಾಲು ಒತ್ಲಿ ಕೈ ಒತ್ಲಿ ಅನ್ನಕತ್ತಾರ, ಅದ್ರ ಕುತ್ತಿಗೆ ಒತ್ತಿ ಬಿಟ್ಲಂದ್ರೆ ಏನ್ ಮಾಡೋದು ಅಂತ ತಿಳ್ಕೊಂಡು ಹಿಂಗ ಅನ್ನೋದು. ಮತ್ತ ಅತ್ತಿ ಹಿಂಗ ತಾಳ್ಬಿಡೋ ಮರ ಎಲ್ಲಿದಂತ ತಿಳ್ಕೊಂಡು ಆಕಿ ಪಾಡಿಗೆ ಆಕಿನ ಬಿಟ್ಟು ಬಿಡು. ಏನೊಂದು ನಾಷ್ಟ ಆತತೆ, ಏನೊಂದು ಚಾ ಆತತೆ, ಏನು ಬಂದೇನತ್ತತೆ ವಾದೇನತ್ತತೆ, ತನ್ನ ಪುರ್ತಕ ತಾತಿ. ಹೆಂಗ ಬಾಳೆ ಮಾಡ್ಬೇಕು ಸೊಸಿ ಮನ್ಯಾಗ? ಅದಕ್ಕೆ ಈ ಜನರ ಮಧ್ಯದೊಳಗೆ ಪಾರಾಗಿ ಹೋಗೋದು ಅಷ್ಟು ಸರಳ ಅಲ್ಲ. ಅತ್ತಿ ಸೊಸಿ ಅಥವಾ ಎಲ್ಲ ನಾವು ಹೆಂಗೆ ಬಾಳೆ ಮಾಡ್ಬೇಕಂದ್ರೆ ಅಣ್ಣ ತಮ್ಮ ಒಬ್ಬರನ್ನೊಬ್ಬರು ಮೋಸ ಮಾಡಿ ಒಬ್ಬರನ್ನೊಬ್ಬರು ಡಬ್ ಹಾಕಿ ಎಟ್ಟು ಮಾಡಕ್ಕೆ ಏನು ಸಾಧ್ಯದ? ನಾವು ಭಾಳ ಗಳಿಸ್ಬೇಕಂತೀವಿ, ಇನ್ನೊಬ್ಬರನ್ನ ಮಣಿ ಮುಡಿಬೇಕಂತೀವಿ, ಆದ್ರೆ ಇನ್ನೊಬ್ಬರು ಮೋತಿಗೆ ಮಸಿ ಹಚ್ಚಬೇಕಂತೀವಿ. ನಾವು ಅರ್ಥ ಮಾಡ್ಕೋಬೇಕು, ಇನ್ನೊಬ್ಬರು ಮೋತಿಗೆ ಮಸಿ ಹಚ್ಚಬೇಕಾದ್ರ ಅವನ ಮೋತಿಗೆ ಮಸಿ ಹಚ್ಚೋಕ್ಕಿಂತ ಮೊದಲು ನಮ್ಮ ಅಂಗೈಗೆ ನಾವು ಮಸಿ ಹಚ್ಕೋಬೇಕು. ಇದು ಪಕ್ಕ ತಿಳ್ಕೊಬೇಕು. ನಾವು ನಮ್ಮ ಅಂಗೈಗೆ ಮೊದಲು ನಾವು ಮಸಿ ಹಚ್ಕೋಬೇಕು. ಅವನ ಮೋತಿಗೆ ಹಚ್ಚಬೇಕಾದ್ರೆ ನಾವು ಅಂಗೈಗೆ ಹಚ್ಕೋಬೇಕಲ್ಲ. ನಮ್ಮ ಅಂಗೈಗೆ ನಾವು ಮಸಿ ಹಚ್ಕೊಂಡ್ರ ಪುಣ್ಯಾತ್ಮರೇ, ಈ ಅಂಗೈ ಅಂದ್ರೆ ಏನಂತ ತಿಳಿದ್ರಿ? ಕರಾಗ್ರೆ ಲಕ್ಷ್ಮೀ ವಸತಿ, ಕರ ಮಧ್ಯೆ ಸರಸ್ವತಿ. ಈ ಅಂಗೈ ಒಳಗ ಲಕ್ಷ್ಮಿ ಅದಾಳ, ಸರಸ್ವತಿ ಅದಾಳ. ಈ ಅಂಗೈ ಒಳಗೆ ಎಲ್ಲ ದೇವತೆಗಳದಾರ. ಅವನು ಮೋತಿಗೆ ಹಚ್ಚೋದು ಒತ್ತಾಟಿರ್ಲಿ, ಈ ಅಂಗೈ ಒಳಗಿರ್ತಕ್ಕಂಥ ಎಲ್ಲ ದೇವತೆಗಳ ಮುಖಕ್ಕೆ ನಾವು ಮೊದಲು ಮಸಿ ಹಚ್ಚಿದಂಗ ಆಗುತ್ತವೆ. ಅದಕ್ಕೆ ಇನ್ನೊಬ್ಬರ ಮುಖಕ್ಕೆ ನಾವು ಮಸಿ ಹಚ್ಚಬೇಕಾದ್ರೆ ಮೊದಲು ನಮ್ಮ ಅಂಗೈಗೆ ಹಚ್ಕೋಬೇಕಾಗ್ತದ. ಇನ್ನೊಬ್ಬರನ್ನು ಮೋಸ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡಿದರೆ ನಮ್ಮನ್ನು ಮೋಸ ಮಾಡಕ್ಕೆ ಮೇಲೊಬ್ಬ ಕುಂತಾನ ಪರಮಾತ್ಮ. ನಮ್ಮನ್ನು ಎಂದೂ ಬಿಡಂಗಿಲ್ಲ. ನಮ್ಮ ಕರ್ಮ ನಮ್ಮನ್ನು ಎಂದೂ ಬಿಡಂಗಿಲ್ಲ. ಬಸ್ನಾಗ ನೋಡ್ಬೇಕು ನೀವು, 20-30 ಹುಡುಗರು 100 ಹುಡುಗರು ಸಾಲಿ ಹುಡುಗರು ಹೋಗಿರ್ತಾವ, ಬಸ್ನಾಗ ಕುಂತಿರ್ತಾವ. ಕಂಡಕ್ಟರ್ ಬಂದು ಟಿಕೆಟ್ 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 ಅನ್ನಕತ್ತಾನವ. ಆ ಮೊದಲನೇ ಹುಡುಗಿ ಪಾಸ್, ಎರಡನೇ ಹುಡುಗಿ ಪಾಸ್, ಮೂರನೇ ಹುಡುಗಿ ಪಾಸ್. ಹಿಂಗ ಮುಂದಿನ ಸೀಟ್ ಹಿಡ್ಕೊಂಡು ಲಾಸ್ಟ್ ಸೀಟ್ ತಕ ಹುಡುಗರ ಕೂತಿದ್ದು, ಎಲ್ಲ ಸಾಲಿ ಹುಡುಗರ ಕುಂತಿದ್ದು, ಎಲ್ಲ ತರದ್ದು ಪಾಸ್ ಇತ್ತು. ಪಾಸ್ 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 ಅಂದು ಎಲ್ಲ ಹುಡುಗರು. ಲಾಸ್ಟ್ ಒಬ್ಬ ಮುತ್ಯ ಕೂತಿದ್ರಿ, ಅವ ಅಂದ ಇವ್ ಪಾಸ್ ಅಂದ ಕೂಡಲೇ ಬಿಡಂಕ ಅಂತಾನ ಅಂದವ. ಮತ್ತೆ ಎಲ್ಲ ಇವು ಹುಡುಗರು ಒಟ್ಟರು ಪಾಸ್ ಪಾಸ್ ಅಂದು ಪಾಸ್ ಅಂದ್ರೆ ಬಿಡಂಕ ಅಂತಾನ. ನಾನು ತಕ ಬಂದ ಕೂಡಲೇ ನಾನು ಪಾಸ್ ಅಂದ್ ಬಿಡ್ಬೇಕಂದವ. ಮುತ್ಯನ ತಕ ಬಂದ, ನೀ ಎಲ್ಲಂಟಿ ಮುತ್ಯ, ನಾ ಇಂಥ ಊರಿಗೆ ಹೋಗ್ತೀನಿ, ಟಿಕೆಟ್ ಪಾಸ್ ಅಂದವ. ಎದ್ರ ಪಾಸು ಅಂದವ? ನಿಂದೆದ್ರ ಪಾಸ್? ಮತ್ತ ಅವರೆಲ್ಲ ಪಾಸ್ ಅಂದ್ರಲ್ಲ, ಅವ್ರದು ಸಾಲಿದ ಪಾಸ್ ಐತಿ, ನಿಂದು ನಂದು ಟೈಮ್ ಪಾಸ್ ಅಂದವ. ನಂದು ಟೈಮ್ ಪಾಸ್ ಅಂದವ. ಕಾರಣ ಏನು ಅಂತಂದ್ರೆ ನಾವು ಟೈಮ್ ಪಾಸ್ ಮಾಡಿ ಹೋಗಬಾರ್ದು. ಇಲ್ಲಿ ಬಂದು ಕೂತಿರಲ್ಲ, ಇದು ಟೈಮ್ ಪಾಸ್ ಆಗಬಾರ್ದು. ನಮ್ಮ ಸಮಯ ಸಾರ್ಥಕತೆ ಆಗಬೇಕಾಗಿತ್ತು ತಾಯಂದಿರ. ಹಿಂದೆ ನೀವೆಲ್ಲ ನೋಡ್ತೀರಿ, ಅಕ್ಕ ಮಹಾದೇವಿ ನಿಮ್ಮ ಹಂಗ 70 ವರ್ಷ ಬದುಕಿಲ್ಲ. ಅಕ್ಕ ಮಹಾದೇವಿ ನಿಮ್ಮ ಹಂಗ 70 ವರ್ಷ ಬದುಕಿಲ್ಲ. ಕೇವಲ 28 ವರ್ಷದೊಳಗ ಸಾವಿರ ಲಕ್ಷ ವಚನಗಳನ್ನು ಬರೆದು ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಸಂಚಾರ ಮಾಡಿಕೊಂತ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಮಲ್ಲಿಕಾರ್ಜುನನ್ನ ದರ್ಶನ ಮಾಡಿಕೊಂಡು, ಆ ಕಲ್ಲಿನ ಲಿಂಗ ಅಲ್ಲ ನಿಮಗತೆ, ಕಲ್ಲಿನ ಲಿಂಗ ಅಲ್ಲ, ಪ್ರತ್ಯಕ್ಷ ಮಲ್ಲಿಕಾರ್ಜುನನ್ನ ಪ್ರತ್ಯಕ್ಷ ಮಾಡಿಕೊಂಡು ಕೊನೆಗೆ ಕದಳಿ ವನಕ್ಕೆ ಹೋದಳು. ಇಡೀ ಭಾರತ ದೇಶದ ತುಂಬ ಕೇಳ್ರಿ, ಅಕ್ಕ ಮಹಾದೇವಿ ಯಾರಂದ್ರೆ ಎಲ್ಲರಿಗೂ ಗೊತ್ತದ. ನಿಮ್ಮ ಊರಾಗ ಕಾಶವ್ವ ಮಲ್ಲವ್ವ ಅದಾಳ, ಬೇರೆ ಊರಾಗ ಗೊತ್ತಾಗ್ಯಾರ ನೀವು? ಬೇರೆ ಊರಾಗಲ್ಲ, ನಿಮ್ದು ಇದ ಊರಾಗ ಗೊತ್ತಿಲ್ಲ. ನೀವು ಬೇರೆ ಓಣ್ಯಾಗ ಹೋಗ್ರಿ, ನೀವು ಯಾರಕ್ಕೆ ಅಂತಾರ.
ನೋಡ್ರಿ, ನಾವು ಇಡೀ ಜಗತ್ತಿಗೆ ಪರಿಚಯ ಆಗಬೇಕು, ಇಡೀ ದೇಶಕ್ಕೆ ಪರಿಚಯ ಆಗಬೇಕು. ಸ್ವಾಮಿ ವಿವೇಕಾನಂದರು, ಆದ್ಯ ಜಗದ್ಗುರು ಶಂಕರಾಚಾರ್ಯರು, ವಿಶ್ವಗುರು ಬಸವಣ್ಣನವರು, ಜ್ಞಾನದೇವರು ಮೊದಲಾದವರು ಆಯುಷ್ಯ ಕಡಿಮಿತ್ತು, ಆದರೆ ಹೆಂಗ ಸಾಧಿಸಿದ್ರು ಅಂತಂದ್ರ ಜಗತ್ತಿನೊಳಗ ಹೆಸರು ಉಳಿಸಿದ್ರು. ಅವರು ತಮ್ಮ ಹೆಸರನ್ನ ಮೈಲುಗಲ್ಲಾಗಿ ಉಳಿಸಿದ್ರು, ಇಡೀ ಜಗತ್ತಿಗೆ ಬೆಳಕಾಗಿ ಬದುಕಿದ್ರು. ತಾಯಂದಿರ, ಹಂಗ ನಮ್ಮ ಬದುಕು ಇಡೀ ಜಗತ್ತಿಗೆ ಬೆಳಕಾಗದೇ ಇದ್ದರೂ ನಮ್ಮೂರಿಗಷ್ಟರ ಏನಪ್ಪಾ ಅಂತಂದ್ರ ನಮ್ಮ ಬದುಕು ಬೆಳಕಾಗಬೇಕು. ತಾಯಂದಿರ, ಇಲ್ಲಿರ್ತಕ್ಕಂಥ ಜನ ಸಾಮಾನ್ಯ ಇರೋದಿಲ್ಲ. ಆವತ್ತಿನ ಕಾಲದೊಳಗೂ ಅವರನ್ನು ಮುಂದೆ ಬಿಟ್ಟಿಲ್ಲ. ನಿಮ್ಗೆ ಗೊತ್ತಿರಬೇಕು, ಪ್ರತಿನಿತ್ಯ ಕಾಡುತ್ತಿದ್ರು ಬಸವಣ್ಣನವರನ್ನ, ಪ್ರತಿನಿತ್ಯ ಕಾಲು ಜಗತ್ತಿದ್ರು ಬಸವಣ್ಣನವರನ್ನ, ಪ್ರತಿನಿತ್ಯ ಬಸವಣ್ಣನವರಿಗೆ ನೋವು ಕೊಡ್ತಿದ್ರು. ಅದನ್ನ ಮೀರಿ ಕೆಲಸ ಮಾಡ್ತಿದ್ರು ಬಸವಣ್ಣವರು. ಕೊಂಡೆ ಮಂಚನ್ನ ಅಂತ ತಿಳ್ಕೊಂಡು ಯಾವತ್ತೂ ಮಗಲ ಕೊಂಡಿರ್ತಿದ್ದ. ಬಸವಣ್ಣನವರನ್ನ ಸರ್ವನಾಶ ಮಾಡಬೇಕು. ಕಲ್ಯಾಣದೊಳಗೆ ಬಸವಣ್ಣ ಇರಬಾರದು, ಬಸವಣ್ಣನನ್ನ ಕಲ್ಯಾಣ ಬಿಟ್ಟು ಓಡಿಸಬೇಕಂತ ತಿಳ್ಕೊಂಡ ಪ್ರತಿನಿತ್ಯ ಪ್ರಯತ್ನ ಮಾಡುತ್ತಿದ್ದ ಕೊಂಡಿ ಮಂಚಣ್ಣ. ನಿಮ್ಗೆ ಗೊತ್ತಿರುವಕ್ಕೊಂದು ಮಾತು ಹೇಳ್ತೀನಿ ತಾಯಂದಿರ, ಶರಣರೇ, ಆವತ್ತ 12ನೇ ಶತಮಾನದೊಳಗ ಬಸವಣ್ಣನನ್ನ ಈ ಜಗತ್ತನ್ನ ಬಿಡಿಸಿ ಓಡಿಸಬೇಕು, ಬಸವ ಕಲ್ಯಾಣವನ್ನು ಬಿಟ್ಟು ಓಡಿಸಬೇಕಂತ ತಿಳ್ಕೊಂಡ 12ನೇ ಶತಮಾನದೊಳಗಿರ್ತಕ್ಕಂಥ ಕೊಂಡಿ ಮಂಚಣ್ಣ ಒಬ್ಬನೇ ಇದ್ದ. ಆವತ್ತು ಕೊಂಡಿ ಮಂಚಣ್ಣ ಒಬ್ಬನೇ ಇದ್ದ. ಇನ್ನುಳಿದವರೆಲ್ಲರೂ ಒಳ್ಳೆಯ ಪ್ರಾಮಾಣಿಕ ಶರಣರಿದ್ರು. ಆದ್ರೆ ಇವತ್ತು ಮಣಿಗೊಬ್ಬೊಬ್ಬ ಕೊಂಡಿ ಮಂಚಣ್ಣುಗಳದಾರ, ಮಣಿಗೊಬ್ಬೊಬ್ಬ ಕೊಂಡಿ ಮಂಚಣ್ಣುಗಳದಾರ. ಯಾವುದಕ್ಕೂ ನಿಮ್ಮನ್ನು ಮುಂದೆ ಬಿಡಂಗಿಲ್ಲ. ನಿಮಗೆ ಗೊತ್ತಿರ್ಲಾರ್ದನ ನಿಮ್ಮ ಕಾಲು ಹಿಡಿದು ಜಗ್ಗುತ್ತಿರ್ತಾರ ಅವ್ರು, ನಿಮ್ಮವರೇ. ನಾನು ಮೊನ್ನೆ ಮೊಬೈಲ್ದೊಳಗಂದ ಏನೋ ಒಂದು ವಿಡಿಯೋ ಬಂದಿತ್ತು, ನೋಡಿನಿ ನಾನು. ಏನಂತಂದ್ರ, ತಳಗೊಬ್ಬ ಹತ್ತಾಕತ್ತಿದ್ದ, ತಳಗ ಅದು ನುಚ್ಚುನಿಕೆ ಹತ್ತಾಕತ್ತಿದ್ದ, ಮ್ಯಾಲೊಬ್ಬ ಕುಂತಿದ್ದ. ಅವೇನ್ ಮಾಡಿದ್ದಂದ್ರ ಹಿಂಗ್ ಕೈ ಮಾಡಿದ್ದ, ಅವಾಗ ಮ್ಯಾಲ ಎತ್ತಬೇಕಂತ ಕೈ ಮಾಡಿದ್ದ. ಅವ ನುಚ್ಚುನಿಕೆ ಹತ್ತಿದ್ದ, ಆ ನುಚ್ಚುನಿಕೆ ತಿರುಗುತ್ತಿತ್ತದ, ಹಿಂಗ ತಿರುಗುತ್ತಿತ್ತದ ಚಕ್ರಗತೆ. ಅದನ್ನ ಯಾರು ತಿರುಗಿಸ್ತಿದ್ರಂದ್ರ, ಒಂದು ಕೈಲೆ ಏನು ಮ್ಯಾಲ ಎತ್ತಕ್ಕೆ ಕೈ ಮಾಡಲ್ಲ, ಅವನ ಇಲ್ಲಿ ಚಕ್ರ ತಿರುಗುತ್ತಿದ್ದ. ನನ್ನ ಕೈಯರ ನಿನ್ನ ಮ್ಯಾಲ ಎತ್ತಬೇಕತ್ತ ಮಾಡ್ಯಾನ, ನೀ ಎಂದೂ ಮ್ಯಾಲ ಬರಬಾರ್ದಂತ ತಿಳ್ಕೊಂಡು ಮ್ಯಾಲ ಚಕ್ರ ತಿರುಗಿಸಾಕತ್ತಾನ. ಹಂಗ ಜಗತ್ನ್ಯಾಗ ಜನ ಹೆಂಗದಾರಂದ್ರ, ನಿಮ್ಮನ್ನ ಹೊಗಳದಂಗ ಮಾಡ್ತಾರ, ನನ್ನಿಂದ ಅವಾಗೇನು ತೊಂದರೆ ಇಲ್ಲ ಅನ್ನುವಂಗ ಮಾಡ್ತಿರ್ತಾರ. ಆದ್ರ ನಿಮ್ಮ ಹಿಂದೆ ಕತ್ತಿ ಮಸಿ ಅವ್ರು ಯಾರು ಅಂತಂದ್ರ ನಿಮ್ಮ ಜೊತೆ ಇದ್ದವ್ರಣ. ಉದಾಹರಣೆ ನಿಮ್ಗೆಲ್ಲ ನಮ್ಮ ಶರಣರಿಗೆ ಗೊತ್ತಿರ್ತದ. ಯಾರಿಗಾರ ನೀವು ಒಬ್ಬ MLA ಗೆ, ಒಬ್ಬ ಮಂತ್ರಿಗೆ ಬಹಳ ಸಮೀಪ ಆದ್ರಿ ಅಂತಂದ್ರ, ಆ ಮಂತ್ರಿ ಅಥವಾ MLA ನಿಮಗೆ ಬಹಳ ಫೋನ್ ಹಚ್ಚಾಕತ್ತಿದ ಅಂತಂದ್ರ, ನಿಮ್ಮನ್ನು ಕೇಳೇ ಕೆಲಸ ಮಾಡಕತ್ತಿದ ಅಂದ್ರ, ನಿಮ್ಮ ಪಕ್ಷದವ್ರ ನಿನ್ನ ಕೂಡ ಇದ್ದವ್ರನ ಹಿಂದ ಅವನಿಗೆ ಹೋಗೋಗಿ ಹೇಳಕತ್ತಾರ, ಅವ್ನು ಸರಿ ಇಲ್ರಿ, ಅವ್ ನಿಮ್ಮ ಮುಂದೆ ಅಟ್ಟ ಹಂಗೆ ಮಾಡ್ತಾನ, ಆ ಪಕ್ಷದವ್ರು ಕೂಡ ಬಹಳ ಕಾಂಟ್ಯಾಕ್ಟ್ ಐತ ಅವಂದು ಅಂದ್ರೆ ಒಟ್ಟು ನಿನ್ನೇನು ಮಾಡ್ಬೇಕಲ್ಲಿ ಹಾಳು ಮಾಡ್ಬೇಕು. ಬೇರೆದವ್ರಲ್ಲ, ನಿನ್ನ ಕೂಡ ಇದ್ದವ್ರಣ. ಇದು ಪ್ರತಿ ಕ್ಷೇತ್ರದೊಳಗ ನೀವು ರಾಜಕೀಯದೊಳಗ ತೋರಿ ನಿಮ್ಮನ್ನ ಮ್ಯಾಲ ಹೋಗಲಾರ್ದಂಗ ಕಾಲು ಹಿಡಿದು ಜಗ್ಗಾಕ ಲಕ್ಷ ಮಂದಿ ತಯಾರಾಗ್ಯಾರ. ಆದ್ರ ನಿನ್ನಲ್ಲಿ ಎಂತ ತಾಕತ್ತು ಬರ್ಬೇಕಂದ್ರ ಆ 1,00,000 ಮಂದಿ ಹೋಗಿ 1 ಕೋಟಿ ಆದರೂ ಅವ್ರನ್ನ ತುಳಿದು ಬೆಳೀತೀನಂತಕ್ಕಂಥ ತಾಕತ್ತು ನಿನ್ನಲ್ಲಿ ಬರ್ಬೇಕು. ಬಸವಣ್ಣ ಏನ್ ಮಾಡಿದ ಅಂತಂದ್ರ ಮತ್ತೆ ನಿಮ್ಮ ಜೀವನದೊಳಗೆ ಎಂದೂ ಬರಂಗಿಲ್ಲ. ನಾಳೆ ಶನಿವಾರ ಬರ್ತದಲ್ರಿ, ಅದು ಹೊಸ ಶನಿವಾರ, ಈ ಶನಿವಾರ ಎಂದೂ ಬರಂಗಿಲ್ಲ. ಹೋದ ಟೈಮ್ ಜೀವನದೊಳಗೆ ನಿಮಗೆ ಎಂದೂ ವಾಪಸ್ಸು ಬರಂಗಿಲ್ಲ. ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ, ಖಾಲಿ ಕುಂಡ್ರಬೇಡ್ರಿ, ಮನೆಗೆ ಯಾರ್ದಾರ ಮಾತಾಡ್ಕೋತ ಕುಂಡ್ರಬೇಡ್ರಿ, ಮಂದಿ ನಿಂದ ಮಾಡ್ಕೋತ ಕುಂಡ್ರಬೇಡ್ರಿ, ಅಲ್ಲದ್ದು ನೋಡ್ಕೋತ ಕುಂಡ್ರಬೇಡ್ರಿ, ಧಾರಾವಾಹಿ ನೋಡ್ಕೋತ ಕುಂಡ್ರಬೇಡ್ರಿ. ಆದ್ರೆ ಜೀವನ ಬಹಳ ಕಡಿಮೆದ ತಾಯಂದಿರ, ಆಯುಷ್ಯ ಬಹಳ ಕಡಿಮೆದ. ದುಡೀರಿ, ಏನಾದ್ರೂ ವಿಚಾರ ಮಾಡ್ರಿ, ಒಳ್ಳೆಯದನ್ನು ವಿಚಾರ ಮಾಡ್ರಿ. ಅದ್ರ ಜೊತೆಗೇನಪ್ಪ ಅಂತಂದ್ರ ನಮ್ಮ ಬದುಕನ್ನ, ನಮ್ಮ ಹೆಸರನ್ನ ಈ ಜಗತ್ತಿನೊಳಗೆ ನಾವು ಉಳಿಸಿ ಹೋಗ್ಬೇಕು. ಯಾವುದೇ ಕೆಲಸ ಆಗಲ್ರಿ, ಮಣಿಯೊಳಗೆ ನೀವು ಮಣಿ ಕೆಲಸ ಮಾಡ್ತೀರಲ್ಲ, ಅದನ್ನೇ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದೇನಾದರೂ ಮಾಡ್ರಿ,
ನಾವು ಸುಮ್ಮನೆ ಟೈಮ್ ಪಾಸ್ ಮಾಡಬಾರ್ದು. ನೀವು ಸುಮ್ಮ ಕೂತ್ರು ಸೂರ್ಯ ಹೋಗತಾನ, ನೀವು ಕೆಲಸ ಮಾಡಿದ್ರು ಸೂರ್ಯ ಕಡೆದು ಸಾವುದುಚಿತವೇ ಅಲ್ಲ. ಬಂಗಾರದಂತ ಶರೀರ ತಗೊಂಡು ಬಂದಿದ್ದು ಭಗವಂತ ಏನೋ ನಿಮ್ಮ ಪುಣ್ಯದ ಪ್ರಭಾವದಿಂದ, ನಿಮ್ಮ ಪುಣ್ಯದ ಫಲದಿಂದ ಈ ಕಿಮ್ಮತ್ತಿನ ಶರೀರ ಕೊಟ್ಟಾನ, ಈ ದೇಹ ಕೊಟ್ಟಾನ. ನಿಮ್ಗೆ ಹೇಳ್ತನ್ರಿ, ಇದರಿಂದ ಏನನ್ನಾದರೂ ಸಾಧಿಸಬಹುದು. ಜಗತ್ತಿನಲ್ಲಿ ಎಂತೆಂಥವ್ರು ಏನೇನು ಸಾಧಿಸಿದ್ದಾರೆ, ಎಂತೆಂಥವ್ರು ಏನೇನು ಸಾಧಿಸಿದ್ದಾರೆ ಅಂತಂದ್ರೆ ನಿಮಗೆ ಗೊತ್ತದ. ಮೊನ್ನೆ ಒಬ್ರು ಈ ರಾಕೆಟ್ ಮೂಲಕ ಮೇಲೆ ಹೋಗಿದ್ರು, 6-8 ತಿಂಗಳ ಪರ್ಯಂತರ ವಾಪಸ್ ಬರಕ್ ಆಗವಲ್ತಾಗಿತ್ತು ಅವರಿಗೆ. ಆದರೆ ಮತ್ತೆ ಕೊನೆಗೆ ಈ ಭೂಮಿಗೆ ಬಂದಳು ಆ ಹೆಣ್ಣುಮಗಳು. ಆದರೆ ಇತಿಹಾಸದ ಪುಟಗಳೊಳಗ ತನ್ನ ಹೆಸರನ್ನ ಸುವರ್ಣಾಕ್ಷರದೊಳಗ ಬರೆದಿಡುವಂತ ಸಾಧನೆ ಮಾಡಿದ್ಲು ಆ ಹೆಣ್ಣುಮಗಳು. ನಾವು ಏನನ್ನಾದರೂ ಸಾಧಿಸಬೇಕು. ನಿಮ್ಗೆ ಗೊತ್ತಿರಬೇಕು, ಕಾಲಿಲ್ದವ್ರು ಏನಾರ ಸಾಧಿಸಬೇಕಂತಾರ, ಕೈ ಇಲ್ಲದವ್ರು ಏನಾರ ಸಾಧಿಸಬೇಕಂತಾರ. ಬಹುತೇಕ ನಿಮ್ಗೆ ಗೊತ್ತದ, ಕಾಲು ಇರದೇ ಇರತಕ್ಕಂತ ಒಬ್ಬ ಹೆಣ್ಣು ಮಗಳು ಸಿನ್ಹಾ ಅಂತ ತಿಳ್ಕೊಂಡು, ಅರುಣ್ ಸಿನ್ಹಾನೋ ಏನೋ ಅದ ಕೇಸರ್. ಆಕಿ ಕಾಲಿಲ್ಲ, ಆದ್ರೂ ಮೌಂಟ್ ಎವರೆಸ್ಟ್ ಹತ್ತೇ ತೀರ್ಬೇಕಂತಕ್ಕಂತ ಛಲ ಎಂತದ ಹೆಣ್ಣು ಮಗಳು. ರೈಲ್ವೆ ಟ್ರ್ಯಾಕ್ನೊಳಗಕ್ಕೆ ಕಾಲು ಹೋಗ್ಯದ. ಅದಕ್ಕಿಂತಲೂ ಮೊದಲು ನಾನು ಮೌಂಟ್ ಎವರೆಸ್ಟ್ ಅನ್ನು ಹತ್ತೇ ತೀರ್ಬೇಕಂತ ತಿಳ್ಕೊಂಡು ಕನಸು ಕಟ್ಟಿಕೊಂಡಿದ್ಲು. ಕಾಲು ಮುರಿತು. ಅಕ್ಕಿ ಅಂದ್ಲು, ಕಾಲು ಮುರಿದ್ರೆ ಏನಾತ, ನಾನು ಇನ್ನೊಂದು ಕೃತಕ ಕಾಲು ಜೋಡಿಸಿಕೊಂಡಾದರೂ ಈ ಮೌಂಟ್ ಎವರೆಸ್ಟ್ ಹತ್ತೇ ತೀರ್ತನಂತ ತಿಳ್ಕೊಂಡು ಕೊನೆಗೆ ಒಂದ ಕಾಲಿದ್ರು ಇನ್ನೊಂದು ಕಾಲು ಹಾಕಿಸಿಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದ್ಲ ಹೆಣ್ಣು ಮಗಳು. ಕಾಲಿಲ್ಲದಕ್ಕೆ, ಕಣ್ಣಿಲ್ಲದವ್ರು ಏನಾದ್ರೂ ಸಾಧಿಸೇ ತೀರ್ತನಂತಾರೆ ಈ ಜಗತ್ತಿನೊಳಗ. ಏನನ್ನಾದ್ರೂ ಸಾಧಿಸ್ಬೇಕಂತಾರ. ನಿಮ್ಗೆ ಗೊತ್ತಿರುವ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು, ಅವರಿಗೆ ಎರಡೂ ಕಣ್ಣಿಲ್ಲ. ನಿಮಗ ಕಣ್ಣು ಅದಾವ ನೋಡಾಕ, ಆದ್ರ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರಿಗೆ ಎರಡೂ ಕಣ್ಣಿಲ್ಲ. ಎರಡೂ ಕಣ್ಣು ಇರದೇ ಇದ್ರೂ ಅವರು ಪುಸ್ತಕ ಎಷ್ಟು ಬರೆದಾರಂದ್ರ ಬಹುತೇಕ 40ರಿಂದ 50 ಪುಸ್ತಕ ಬರೆದಾರ. ಹಿಂದಿಯೊಳಗ ಬಸವ ಪುರಾಣ ಬರೆದಾರ. ಅದರ ಜೊತೆಗೆ ಸಾವಿರ ಅಂಧ ಅನಾಥ ಮಕ್ಕಳನ್ನ ಅಲ್ಲಿ ಆಶ್ರಮ ಮಾಡಿ ಅವ್ರನ್ನ ಸಾಕಾಕ ಹತ್ಯಾರ. ಯಾರು? ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ನಿಮಗೆ ಎರಡು ಕೈ ಅದಾವ, ನಿಮಗೆ ಎರಡು ಕಾಲದಾವ, ನಿಮಗೆ ಎರಡು ಕಣ್ಣದಾವ. ಕಣ್ಣಿಲ್ಲದವ್ರು, ಕಾಲಿಲ್ಲದವ್ರು, ಕೈ ಇಲ್ಲದವ್ರು ಏನನ್ನ ಸಾಧಿಸೇ ತೀರ್ಬೇಕಂತ ಹಠ ಹಿಡದಾರ. ನೀವು ಎಲ್ಲಾನು ಇದ್ದು ಏನನ್ನು ಮಾಡಾಕತ್ತೀರಿ? ನೀವು ಏನನ್ನಾದ್ರೂ ಸಾಧಿಸ್ಬೇಕಂತ ಐತೆ ನಿಮ್ ತಲೆಯೊಳಗ? ಇಲ್ಲ. ಅದಕ್ಕ ನಿಜಗುಂಡ್ರಂತಾರಲ್ಲ, ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ. ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಹೋದ ಟೈಮ್ ಮತ್ತೊಮ್ಮೆ ನಿಮ್ಮ ಜೀವನದೊಳಗ ಎಂದೂ ಬರೋದಿಲ್ಲ. ಇವತ್ತು ಹೋಗ್ತದ. ಇವತ್ತು ಯಾವಾರ್ರಿ? ಶನಿವಾರ. ಈ ದಿನ